ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಮತ್ತು ಸಾಕ್ಷರತೆ ಪ್ರಮಾಣವನ್ನು ತಿಳಿದುಕೊಳ್ಳೋಣ. ಕರ್ನಾಟಕದ ಮೊದಲ ಜಿಲ್ಲೆ ಉತ್ತರ ಭಾಗದಲ್ಲಿರುವ ಬೀದರ್. ಇದರ ಸಾಕ್ಷರತೆಯ ಪ್ರಮಾಣ 70%. ಎರಡನೆಯ ಜಿಲ್ಲೆ ಗುಲ್ಬರ್ಗಾ. ಇದರ ಒಟ್ಟು ಸಾಕ್ಷರತೆಯ ಪ್ರಮಾಣ 65% ಆಗಿದೆ. ಮೂರನೆಯ ಜಿಲ್ಲೆ ವಿಜಯಪುರ. ವಿಜಯಪುರ ಜಿಲ್ಲೆಯ ಸಾಕ್ಷರತೆಯ ಪ್ರಮಾಣ 67% ಆಗಿದೆ. ನಾಲ್ಕನೆಯ ಜಿಲ್ಲೆ ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 69% ಆಗಿದೆ. ಹಾಗೆ ಆರನೆಯ ಜಿಲ್ಲೆ ರಾಯಚೂರ. ರಾಯಚೂರು ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 59% ಆಗಿದೆ. ಮುಂದಿನ ಜಿಲ್ಲೆ ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 73% ಆಗಿದೆ. ಮುಂದಿನ ಜಿಲ್ಲೆ ಧಾರವಾಡ. ಧಾರವಾಡ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 80% ಆಗಿದೆ. ಮುಂದಿನ ಜಿಲ್ಲೆ ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 68% ಆಗಿದೆ. ಮುಂದಿನ ಜಿಲ್ಲೆ ಗದಗ. ಗದಗ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 75% ಆಗಿದೆ. ಹಾಗೆ ನೋಡುವುದಾದರೆ ಮುಂದಿನ ಜಿಲ್ಲೆ ಬಳ್ಳಾರಿ. ಬಳ್ಳಾರಿ ಜಿಲ್ಲೆ ಒಟ್ಟು ಸಾಕ್ಷರತೆ ಪ್ರಮಾಣ 67% ಆಗಿದೆ. ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ 84% ಆಗಿದೆ. ಮುಂದಿನ ಜಿಲ್ಲೆ ಹಾವೇರಿ. ಹಾವೇರಿ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 77% ಆಗಿದೆ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತವೆ. ಮುಂದಿನ ಜಿಲ್ಲೆ ದಾವಣಗೆರೆ. ದಾವಣಗೆರೆ ಜಿಲ್ಲೆಯ ಸಾಕ್ಷರತೆ ಒಟ್ಟು 75% ಆಗಿದೆ. ಹಾಗೆ ನೋಡುವುದಾದರೆ ಮುಂದಿನ ಜಿಲ್ಲೆ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 80% ಆಗಿದೆ. ನಿಮ್ಮ ಮುಂದಿನ ಜಿಲ್ಲೆ ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 73% ಆಗಿದೆ. ಮುಂದಿನ ಜಿಲ್ಲೆ ಉಡುಪಿ. ಉಡುಪಿ ಜಿಲ್ಲೆಯ ಸಾಕ್ಷರತೆಯ ಪ್ರಮಾಣ 86% ಆಗಿದೆ. ಇದು ಅಧಿಕ ಸಾಕ್ಷರತೆಯನ್ನು ಹೊಂದಿದೆ. ಮುಂದಿನ ಜಿಲ್ಲೆ ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 79% ಆಗಿದೆ. ತುಮಕೂರು. ತುಮಕೂರು ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 75% ಆಗಿದೆ. ಹಾಗೆ ನೋಡುವುದಾದರೆ ಹಾಸನ. ಹಾಸನ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 76% ಆಗಿದೆ. ನಿಮ್ಮ ಮುಂದಿನ ಜಿಲ್ಲೆ ಕೊಡಗು. ಕೊಡಗು ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 82% ಆಗಿದೆ. ಮುಂದಿನ ಜಿಲ್ಲೆ ಮಂಡ್ಯ. ಮಂಡ್ಯ ಜಿಲ್ಲೆಯ ಒಟ್ಟು ಸಾಕ್ಷರತೆಯ ಪ್ರಮಾಣ 70% ಆಗಿದೆ. ಮೈಸೂರು. ಮೈಸೂರು ಜಿಲ್ಲೆಯು ಒಟ್ಟು 77% ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ಬೆಂಗಳೂರು ನಗರ ಜಿಲ್ಲೆ ಒಟ್ಟು 87% ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿದೆ. ಇದು ಅಧಿಕ ಸಾಕ್ಷರತೆಯನ್ನು ಹೊಂದಿದೆ. ಮುಂದಿನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಟ್ಟು 77% ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ನಿಮ್ಮ ಮುಂದಿನ ಜಿಲ್ಲೆ ಕೋಲಾರ. ಕೋಲಾರ ಜಿಲ್ಲೆಯು ಒಟ್ಟು 74% ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ಮುಂದಿನ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇದು ಒಟ್ಟು 88% ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ಇದು ಕೂಡ ಅಧಿಕ ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆಯಾಗಿದೆ. ಮುಂದಿನ ಜಿಲ್ಲೆ ಚಾಮರಾಜನಗರ. ಚಾಮರಾಜನಗರ ಒಟ್ಟು 61% ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ನಿಮ್ಮ ಮುಂದಿನ ಜಿಲ್ಲೆ ರಾಮನಗರ. ರಾಮನಗರ ಜಿಲ್ಲೆಯು ಒಟ್ಟು 69% ಸಾಕ್ಷರತೆ ಪ್ರಮಾಣವನ್ನು ಹೊಂದಿದಂತಹ ಜಿಲ್ಲೆಯಾಗಿದೆ. ಮುಂದಿನ ಜಿಲ್ಲೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ 69% ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ಕೊನೆಯ ಜಿಲ್ಲೆ ಯಾದಗಿರಿ. ಯಾದಗಿರಿ ಜಿಲ್ಲೆಯು ಒಟ್ಟು 51% ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಟಿಫಿಕೇಷನ್ಗಳು ಮೊದಲು ನಿಮಗೆ ತಲುಪುತ್ತವೆ. ಧನ್ಯವಾದಗಳು. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.